ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಪ್ರಕೃತಿ ನೋಡೋಕೆ ಎಷ್ಟು ಸುಂದರವಾಗಿರುತ್ತೋ ಭಯ ಹುಟ್ಟಿಸುವ ಪ್ರದೇಶಗಳು ಕೂಡ ಅಷ್ಟೇ ಇವೆ. ಇಲ್ಲಿರುವ ಒಂದೊಂದು ಜಾಗ ಒಂದೊಂದು ರೀತಿ ಇರುತ್ತೆ. ಕೇಳಿದ್ರೇನೆ ಮೈ ಜುಮ್ ಅನ್ನುತ್ತೆ. ಜಸ್ಟ್ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, 1640 ಅಡಿಯಷ್ಟು ಎತ್ತರದ ತುತ್ತ ತುದಿಯಲ್ಲಿರುವ ಒಂದು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಜನ ಸ್ವಿಮ್ ಮಾಡ್ತಾರೆ ಅಂದ್ರೆ ನಂಬ್ತೀರಾ? ಅಷ್ಟೇ ಅಲ್ಲ, ಎರಡು ಬೆಟ್ಟಗಳ ಮಧ್ಯೆ ಭಯಂಕರವಾಗಿ ಸಿಕ್ಕಾಕೊಂಡಿರುವ ಕಲ್ಲಿನ ಮೇಲೆ ನಿಂತು ಸೆಲ್ಫಿ ಕೂಡ ತಗೊಳ್ತಾರೆ. ಅಂಡ್ ಈ ಪ್ರಪಂಚದಲ್ಲಿ ಇನ್ನೂ ಕೆಲವು ಜಾಗಗಳು ಹೇಗಿವೆ ಅಂದ್ರೆ ಅಲ್ಲಿ ಪ್ರಾಣಿಗಳ ಬದಲು ಮನುಷ್ಯರನ್ನೇ ಪಂಜರದಲ್ಲಿ ಕೂಡಿ ಹಾಕ್ತಾರೆ. ಕೇಳೋಕೆ ಇದು ಹುಚ್ಚುತನ ಅನ್ಸಿದ್ರು ಕೂಡ ಜನ ಥ್ರಿಲ್ಗೋಸ್ಕರ ಇಂತಹ ಡೇಂಜರಸ್ ಜಾಗಗಳಿಗೆ ಹೋಗ್ತಾರೆ. ಹಾಗಾದ್ರೆ ಬನ್ನಿ, ಆ ಟಾಪ್ 10 ಡೇಂಜರಸ್ ಪ್ಲೇಸಸ್ ಯಾವುವು ಎಂಬುದನ್ನ ಒಂದೊಂದಾಗಿ ತಿಳಿದುಕೊಳ್ಳೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ನಂಬರ್ 1, ಜೆರಾಗ್ ಮೌಂಟೇನ್. ಈ ಬೆಟ್ಟದ ಪ್ರಾಂತ್ಯ ನಾರ್ವೆ ದೇಶದಲ್ಲಿದೆ. ಇಲ್ಲಿಗೆ ಹೆಚ್ಚಾಗಿ ಆ ಎತ್ತರವಾದ ಬೆಟ್ಟದ ಮೇಲೆ ಹೈಕಿಂಗ್ ಮಾಡೋಕೆ ಅಥವಾ ರೋಫ್ ಸ್ಟಂಟ್ ಮಾಡೋಕೆ ಮತ್ತು ಸ್ಕೈ ಡೈವಿಂಗ್ ಮಾಡೋಕೆ ಬರ್ತಾ ಇರ್ತಾರೆ. ಸೊ ಬೇಸಿಕಲಿ ಎತ್ತರವಾದ ಪ್ರದೇಶಗಳಲ್ಲಿ ಹೈಕಿಂಗ್ ಮಾಡಬೇಕು ಎಂಬುದೇ ಒಂದು ಅಪಾಯಕರವಾದ ಡಿಸಿಷನ್. ಅಂತದ್ದು ಈ ಬೆಟ್ಟದ ಪ್ರಾಂತ್ಯ ಇನ್ನೆಷ್ಟು ಅಪಾಯಕರವಾಗಿರ್ಬೋದು ಅಂತ ಒಂದ್ಸಲ ನೀವೇ ನೋಡಿ. ಸೊ ಇದೆಲ್ಲ ಒಂದಾದ್ರೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಪ್ಲೇಸ್ ಕೂಡ ಇದೆ. ಇದೇ ಪ್ರಾಂತ್ಯದಲ್ಲಿ ಎರಡು ಬೆಟ್ಟಗಳ ಮಧ್ಯೆ ಒಂದು ದೊಡ್ಡ ಕಲ್ಲು ಸಿಕ್ಕಾಕೊಂಡಿರುವ ಹಾಗೆ ನಮ್ಗೆ ಕಾಣಿಸುತ್ತೆ. ಅದು ಕೂಡ 3228 ಅಡಿಗಳ ಎತ್ತರದಲ್ಲಿ. ಸೊ ಇಲ್ಲಿಗೆ ಬಂದವರು ಎಲ್ಲರೂ ಕೂಡ ಆ ಕಲ್ಲಿನ ಮೇಲೆ ಏರಿ ಸೆಲ್ಫಿಗಳನ್ನ, ವಿಡಿಯೋಸ್ ಗಳನ್ನ ರೆಕಾರ್ಡ್ ಮಾಡ್ತಾ ಇರ್ತಾರೆ. ಅದು ಕೂಡ ತುಂಬಾ ಭಯದಿಂದಲೇ. ಎಷ್ಟು ಧೈರ್ಯವಂತರೇ ಆಗ್ಲಿ, ಆ ಕಲ್ಲಿನ ಮೇಲೆ ಏರಿದಾಗ ಖಂಡಿತ ಭಯ ಪಡ್ಲೇಬೇಕು. ಹಾಗಾದ್ರೆ ಇಂತಹ ಒಂದು ಚಾನ್ಸ್ ನಿಮಗ್ ಬಂದ್ರೆ ನೀವು ಆ ಕಲ್ಲಿನ ಮೇಲೆ ಹೋಗೋಕೆ ರೆಡಿ ಇದ್ದೀರಾ? ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಂಬರ್ 2, ಡೆತ್ ರೋಡ್. ಇಷ್ಟು ಅಪಾಯಕರವಾದ ರೋಡ್ ಎಂಬುದು ಸೌತ್ ಅಮೆರಿಕಾದಲ್ಲಿರುವ ಬೊಲಿವಿಯಾ ಎಂಬ ದೇಶದಲ್ಲಿದೆ. ಇದನ್ನ ನಾರ್ತ್ ಯುಂಗಾಸ್ ರೋಡ್ ಎಂದು ಕೂಡ ಕರಿತಾ ಇರ್ತಾರೆ. ಆದ್ರೆ ಇಲ್ಲಿ ಅತಿಯಾಗಿ ಆಕ್ಸಿಡೆಂಟ್ ಆಗಿ ಮನುಷ್ಯರು ಸತ್ತು ಹೋಗ್ತಾ ಇರೋದ್ರಿಂದ ಇದನ್ನ ಡೆತ್ ರೋಡ್ ಎಂದು ಕರಿತಾ ಇರ್ತಾರೆ. ನಿಜವಾಗ್ಲೂ ಇದು ತುಂಬಾ ಅಂದ್ರೆ ತುಂಬಾ ಅಪಾಯಕರವಾದ ರೋಡ್ ಅಂತಾನೆ ಹೇಳ್ಬೋದು. ಈ ರೋಡ್ ಮೇಲೆ ಜರ್ನಿ ಮಾಡ್ತಾ ಇರುವಾಗ ದೇವ್ರ ಮೇಲೆ ಭಾರ ಹಾಕಿ ಜರ್ನಿ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಈ ರೋಡ್ ಚಿಕ್ಕದಾಗಿರೋದಷ್ಟೇ ಅಲ್ಲ, ಆ ರೋಡಿನ ಪಕ್ಕದಲ್ಲಿ ಸೈಡ್ ಫೆನ್ಸಿಂಗ್ ಆಗ್ಲಿ, ಸೈಡ್ ವಾಲ್ಸ್ ಆಗ್ಲಿ ಇರಲ್ಲ. ಒಂದು ವೇಳೆ ಅಕಸ್ಮಾತ್ ಜಸ್ಟ್ ಮಿಸ್ ಆಗಿ ಬಿದ್ರೆ 2000 ಅಡಿಗಳಷ್ಟು ಎತ್ತರದಿಂದ ಕೆಳಗಡೆ ಬೀಳ್ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇದು ಬೆಟ್ಟ ಗುಡ್ಡದ ಪ್ರದೇಶವಾಗಿರೋದ್ರಿಂದ ಒಂದೊಂದ್ಸಲ ಆ ಬೆಟ್ಟದ ಪ್ರದೇಶ ಸೀಳಿ ಕಲ್ಲುಗಳು ಆ ರೋಡ್ ಮೇಲೆ ಹೋಗ್ತಾ ಇರುವವರ ಮೇಲೆ ಕೂಡ ಬೀಳ್ತಾ ಇರುತ್ತವೆ. ಹೇಗ್ ನೋಡಿದ್ರು ಕೂಡ ಈ ರೋಡ್ ಅನ್ನ ದಾಟುವವರಿಗೆ ತಮ್ಮ ಪ್ರಾಣಗಳಿಗೆ ಯಾವುದೇ ರೀತಿಯ ಗ್ಯಾರಂಟಿ ಇರಲ್ಲ. ಇಲ್ಲಿ ಯಾವುದೇ ರೀತಿಯ ಅಪಾಯ ಇಲ್ಲಿಯವರೆಗೆ ನಡೆದಿಲ್ವಾ ಅಂದ್ರೆ ಖಂಡಿತ ನಡೆದಿವೆ. ಬಹಳಷ್ಟು ಆಕ್ಸಿಡೆಂಟ್ಸ್ ಆಗಿ ಬಹಳಷ್ಟು ಜನ ತಮ್ಮ ಪ್ರಾಣಗಳನ್ನ ಕೂಡ ಕಳೆದುಕೊಂಡಿದ್ದಾರೆ. ಒಂದ್ಸಲ ನೀವೇ ಇದನ್ನ ನೋಡಿ, ಆ ಬಸ್ಸು ಹೇಗೆ ತನ್ನ ಕಂಟ್ರೋಲ್ ಕಳೆದುಕೊಂಡು ಕೆಳಗಡೆ ಉರುಳಿ ಬೀಳ್ತು ಅಂತ. ನಂಬರ್ 3, ಡೆವಿಲ್ ಪೂಲ್. ಕೆಲವು ಜನ ಅಪಾಯಕರವಾದ ಜಾಗಗಳಿಗೆ ಹೋಗಿ ವಿಚಿತ್ರವಾದ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡ್ತಾ ಇರ್ತಾರೆ. ಅಂತಹ ಜಾಗಗಳಲ್ಲಿ ಈ ಡೆವಿಲ್ ಪೂಲ್ ಕೂಡ ಒಂದು. ಇದು ಆಫ್ರಿಕಾ ಖಂಡದ ಜಿಂಬಾಬ್ವೆ ದೇಶದ ವಿಕ್ಟೋರಿಯಾ ಫಾಲ್ಸ್ ಎಂಬಲ್ಲಿ ಇದೆ. ಇದು ಎಷ್ಟು ಅಪಾಯಕರವಾದ ವಾಟರ್ ಫಾಲ್ಸ್ ಅಂದ್ರೆ ಈ ಎತ್ತರದಿಂದ ಯಾರಾದ್ರೂ ಕೆಳಗಡೆ ಬಿದ್ರೆ ಅವರು ಬದುಕುಳಿಯುವುದು ಅಸಾಧ್ಯ ಅಂತಾನೆ ಹೇಳ್ಬೋದು. ಅದಕ್ಕಾಗಿಯೇ ಇದಕ್ಕೆ ಡೆವಿಲ್ ಎಂಬ ಹೆಸರು ಬಂದಿದೆ. ಇದರ ಎತ್ತರ ನೋಡ್ತಾ ಇದ್ರೆ ನಮಗೆ ತುಂಬಾ ಭಯ ಉಂಟಾಗುತ್ತೆ. ಈ ವಾಟರ್ ಫಾಲ್ ಎಂಬುದು 1640 ಅಡಿಗಳಷ್ಟು ಎತ್ತರವನ್ನ ಹೊಂದಿದೆ. ಸೊ ಥ್ರಿಲ್ ಅನ್ನ ಎಂಜಾಯ್ ಮಾಡಬೇಕು ಅಂತ ಅಂದುಕೊಂಡವರು ಮಾತ್ರವೇ ಇಲ್ಲಿಗೆ ಬರ್ತಾ ಇರ್ತಾರೆ. ಆಲ್ರೆಡಿ ಇದು ಅತ್ಯಂತ ಅಪಾಯಕರವಾದ ಜಾಗ ಅಂತ ಗೊತ್ತಿದ್ರೂ ಕೂಡ ಥ್ರಿಲ್ಲಿಂಗೋಸ್ಕರ ಟೂರಿಸ್ಟ್ ಗಳು ಅದರ ತುದಿ ಭಾಗಕ್ಕೆ ಹೋಗಿ ಅದರಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿನ ಗವರ್ಮೆಂಟ್ ಆ ನೀರಿನ ಪ್ರವಾಹ ಅಥವಾ ಅಲೆಗಳು ವೇಗವಾಗಿ ಬರ್ತಾ ಇದ್ರೆ ಆ ನೀರಿನ ಒಳಗಡೆ ಹೋಗ್ಬೇಡಿ ಎಂದು ಸೈನ್ ಬೋರ್ಡ್ ಗಳನ್ನ ಕೂಡ ಇಡ್ತಾ ಇರ್ತಾರೆ. ಸೆಪ್ಟೆಂಬರ್ ದಿಂದ ನವೆಂಬರ್ ವರೆಗೆ ಇಲ್ಲಿ ನೀರಿನ ಪ್ರವಾಹ ಎಂಬುದು ತುಂಬಾ ಜಾಸ್ತಿ ಅಲೆಗಳಿಂದ ಕೂಡಿರುತ್ತೆ. ಸೊ ಅಂತಹ ಸಮಯದಲ್ಲಿ ಹೋಗ್ಬೇಡಿ ಎಂದು ಹೇಳಿದ್ರು ಕೂಡ ಹೋಗಿ ಪ್ರಾಣಗಳನ್ನ ಕಳೆದುಕೊಂಡವರು ಬಹಳಷ್ಟು ಜನರಿದ್ದಾರೆ. ಫ್ರೆಂಡ್ಸ್, ಕೆಲವೊಂದ್ಸಲ ನಮ್ಮ ಮೈಂಡ್ ಅಲ್ಲಿ ಫುಲ್ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡು ಕೆಲಸ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಳ್ತೀವಿ. ಆದ್ರೆ ದುಡ್ಡು ಅಥವಾ ಫಂಡ್ಸ್ ಪ್ರಾಬ್ಲಮ್ ಇಂದ ಎಲ್ಲವೂ ಕೂಡ ಪಾಸ್ ಆಗಿ ಬಿಡುತ್ತೆ. ನನಗೂ ಕೂಡ ಮೊನ್ನೆ ಇದೇ ರೀತಿ ಆಗಿದೆ. ಒಂದು ಹಾಲಿಡೇ ಪ್ಲಾನ್ ಮಾಡಿ ಇನ್ನೇನು ಬುಕ್ ಮಾಡಬೇಕು ಅನ್ನೋಷ್ಟರಲ್ಲಿ ಫಂಡ್ಸ್ ಪ್ರಾಬ್ಲಮ್ ಆಗಿ ಫುಲ್ ಪ್ಲಾನ್ ಡ್ರಾಪ್ ಮಾಡ್ಬೇಕಾಯ್ತು. ಸೊ ಆ ಟೈಮಲ್ಲಿ ನನ್ಗನ್ಸಿರೋದು ಒಂದೇ, ಅರ್ಜೆಂಟ್ ಅಲ್ಲಿ ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಸೊ ಇದು ಎಲ್ಲರ ಲೈಫ್ ಅಲ್ಲೂ ಹಾಗೆ ಇರುತ್ತೆ ಅಲ್ವಾ? ಈ ಫೀಲಿಂಗ್ ಅನ್ನ ಮನಿವಿ ಅವರು ತಮ್ಮ ಲೇಟೆಸ್ಟ್ ಆಡ್ ಫಿಲ್ಮ್ ನಲ್ಲಿ ತುಂಬಾ ಪರ್ಫೆಕ್ಟ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಬನ್ನಿ, ನಿಮ್ಗೂ ಕೂಡ ಅದನ್ನ ತೋರಿಸ್ತೀನಿ. ना पैसा रुकेगा ना प्रोग्राम. डाउनलोड मनी व्यू, गेट लोन इन मिनट्स. मनी व्यू से पैसा तो रुकना कैसा.
ನೋಡಿದ್ರಲ್ವಾ, ಇದರಲ್ಲಿ ಅಪ್ರೂವಲ್ ಫಾಸ್ಟ್ ಆಗಿ ಸಿಗುತ್ತೆ. ಪೇಪರ್ ವರ್ಕ್ ಕೂಡ ತುಂಬಾ ಕಮ್ಮಿ ಅಂಡ್ ಪ್ರೊಸೆಸ್ ಎಲ್ಲವೂ ಕೂಡ ಆನ್ಲೈನ್ ಮುಖಾಂತರವೇ. ಯಾವುದೇ ರೀತಿಯ ಹಿಡನ್ ಚಾರ್ಜಸ್ ಇರಲ್ಲ. ಎಲ್ಲವೂ ಕೂಡ ಕ್ಲಿಯರ್ ಆಗಿ ಆಪ್ ಅಲ್ಲೇ ಕಾಣಿಸುತ್ತೆ. ಪ್ಲಸ್ ನಿಮಗೆ ಅಪ್ ಟು 6 ಮಂತ್ಸ್ ಫ್ಲೆಕ್ಸಿಬಲ್ ಟೆನ್ಯೂರ್ ಆಪ್ಷನ್ ಕೂಡ ಇದೆ. ಅಂಡ್ ಅದರಲ್ಲೂ ಕೂಡ ಈಗ ವರ್ಲ್ಡ್ ಕಪ್ ಸೀಸನ್ ನಡೀತಾ ಇದೆ ಅಲ್ವಾ. ಸೊ ಮನಿ ವಿವೋ ಅವರು ಕೂಡ ಮೌಕೆ ಪೇ ಚೌಕ ಅಂತ ಒಂದು ಹೊಸ ಆಫರ್ ಅನ್ನ ರನ್ ಮಾಡ್ತಿದ್ದಾರೆ. ಅಂಡ್ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ ಏನ್ ಗೊತ್ತಾ, ಈ ಸೀಸನ್ ನಲ್ಲಿ ನೀವು 25 ಲಕ್ಷದವರೆಗೂ ಜಾಕ್ ಪಾಟ್ ಗೆಲ್ಲುವ ಅವಕಾಶವಿದೆ. ಹೌದು, ಅದು ಹೇಗ್ ಸಿಗುತ್ತೆ ಅಂದ್ರೆ, ನೀವೇನಾದ್ರೂ ಇದರಲ್ಲಿ ಪರ್ಸನಲ್ ಲೋನ್ ತಗೊಂಡ್ರೆ ನಿಮ್ಗೆ ಬರೋಬ್ಬರಿ 10 ಲಕ್ಷದವರೆಗೂ ಜಾಕ್ ಪಾಟ್ ಗೆಲ್ಲುವ ಅವಕಾಶವಿದೆ. ಅಂಡ್ ಎರಡನೇದು ಮನಿ ವ್ಯೂ ನ UPI ಯೂಸ್ ಮಾಡಿ ಜಸ್ಟ್ 5 ಟ್ರಾನ್ಸಾಕ್ಷನ್ ಮಾಡಿದ್ರೆ ಸಾಕು, 5 ಲಕ್ಷದವರೆಗೂ ಜಾಕ್ ಪಾಟ್ ನಿಮ್ಮದಾಗಿಸಿಕೊಳ್ಳುವ ಅವಕಾಶ ಇರುತ್ತೆ. ಅಂಡ್ ಮೂರನೇದು ಡೈಲಿ ಡಿಜಿಟಲ್ ಗೋಲ್ಡ್ SIP ಸ್ಟಾರ್ಟ್ ಮಾಡಿದ್ರೆ 10 ಲಕ್ಷದವರೆಗೂ ಗೋಲ್ಡ್ ಜಾಕ್ ಪಾಟ್ ಗೆಲ್ಬಹುದು. ಸೊ ಪ್ರತಿ ವಾರ ಇವರು 1000 ಜನ ಲಕ್ಕಿ ವಿನ್ನರ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಗೆಲ್ಲೋ ಚಾನ್ಸ್ ತುಂಬಾ ಜಾಸ್ತಿ ಇದೆ. ಸೊ ಲೇಟ್ ಮಾಡಬೇಡಿ, ತಕ್ಷಣವೇ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಪ್ ಅನ್ನ ಡೌನ್ಲೋಡ್ ಮಾಡಿ ನಿಮ್ಮ ಲಕ್ ಅನ್ನ ಟ್ರೈ ಮಾಡಿ ನೋಡಿ. ಇನ್ನು ಮೇನ್ ಟಾಪಿಕ್ ಗೆ ಬರೋಣ. ನಂಬರ್ 4, ಬಂಗಿ ಜಂಪಿಂಗ್. ಈ ಡ್ಯಾಮ್ ಹೆಸರು ವರ್ಜಸ್ಕಾ. ಇಷ್ಟು ದೊಡ್ಡದಾಗಿರುವ ಈ ಡ್ಯಾಮ್ ಸ್ವಿಟ್ಜರ್ಲ್ಯಾಂಡ್ ನಲ್ಲಿದೆ. ಅಂಡ್ ಇದು 720 ಅಡಿಗಳಷ್ಟು ಎತ್ತರವನ್ನು ಕೂಡ ಹೊಂದಿದೆ. ಮಾಮೂಲಿಯಾಗಿ ಎಲ್ಲಾ ಡ್ಯಾಮ್ ಗಳಿಗೆ ಎಲ್ಲಾ ಕಡೆ ನೀರು ಹೋಗೋಕೆ ಓಪನ್ ಡೋರ್ಸ್ ಇರುತ್ತವೆ. ಆದ್ರೆ ಈ ಡ್ಯಾಮ್ ಗೆ ಮಾತ್ರ ಲೆಫ್ಟ್ ಅಂಡ್ ರೈಟ್ ಸೈಡ್ ಮಾತ್ರವೇ ಗೇಟ್ ಗಳಿರುತ್ತವೆ. ಸೊ ಈ ಡ್ಯಾಮ್ ಗೆ ಮಧ್ಯಭಾಗದಲ್ಲಿ ಇಷ್ಟೊಂದು ಖಾಲಿ ಜಾಗ ಇರೋದ್ರಿಂದ ಈ ಜಾಗದಲ್ಲಿ ಬಂಗಿ ಜಂಪಿಂಗ್ ಕೂಡ ಮಾಡ್ತಾ ಇರ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಇದೊಂದು ಭಯಂಕರವಾದ ಸಾಹಸ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಇಂತಹ ಥ್ರಿಲ್ಲಿಂಗ್ ಮೂಮೆಂಟ್ಸ್ ಎಂಜಾಯ್ ಮಾಡೋ ಇಲ್ಲಿಗೆ ಯಾವಾಗ್ಲೂ ಜನ ಬರ್ತಾನೆ ಇರ್ತಾರೆ. ನಂಬರ್ 5, ನ್ಯೂ ಸ್ಮಿರ್ನಾ ಬೀಚ್. ಇಂತಹ ಸುಂದರವಾದ ಬೀಚ್ ಗಳು ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಷ್ಟವಾಗುತ್ತವೆ. ಇಂತಹ ಜಾಗಗಳಲ್ಲಿ ಎಷ್ಟು ಹೊತ್ತಾದ್ರೂ ಕೂಡ ಎಂಜಾಯ್ ಮಾಡಬೇಕು ಅಂತ ಅನ್ಸುತ್ತೆ. ಆದ್ರೆ ಫ್ಲೋರಿಡಾದಲ್ಲಿ ನ್ಯೂ ಸ್ಮಿರ್ನಾ ಎಂಬ ಬೀಚ್ ಇದೆ. ಇದು ನೋಡೋಕೆ ತುಂಬಾ ಸುಂದರವಾಗಿ ನಮಗೆ ಕಾಣಿಸುತ್ತೆ. ಆದ್ರೆ ಈ ಬೀಚ್ ಒಳಗಡೆ ಎಂಜಾಯ್ ಮಾಡಬೇಕು ಅಂದ್ರೆ ಜೀವನದ ಮೇಲೆ ಆಸೆಯನ್ನ ಬಿಡ್ಬಿಡ್ಬೇಕು. ಯಾಕೆಂದ್ರೆ ಈ ಬೀಚ್ ನ ದಡದಲ್ಲಿ ಯಾವಾಗ್ಲೂ ಭಯಂಕರವಾದ ಶಾರ್ಕ್ ಮೀನುಗಳು ತಿರುಗಾಡ್ತಾ ಇರುತ್ತವೆ. ಬೇಸಿಕಲಿ ಇಂತಹ ಶಾರ್ಕ್ ಮೀನುಗಳು ಸಮುದ್ರದ ದಡಕ್ಕೆ ಬರಲ್ಲ. ಆದ್ರೆ ಈ ಕ್ಯಾಲಿಫೋರ್ನಿಯಾದಲ್ಲಿರುವ ಈ ಬೀಚ್ ನಲ್ಲಿ ಮಾತ್ರ ಯಾವಾಗ್ಲೂ ಅವು ನಮ್ಮ ಕಣ್ಣುಗಳ ಮುಂದೆ ತಿರುಗಾಡ್ತಾ ಇರುತ್ತವೆ. ಹಾಗಾದ್ರೆ ಈ ಬೀಚ್ ಗೆ ಯಾರು ಕೂಡ ಹೋಗಲ್ವಾ ಅಂತ ಕೇಳಿದ್ರೆ ಹೋಗ್ತಾರೆ. ಅದಕ್ಕಾಗಿಯೇ ಇಲ್ಲಿ ಪ್ರಪಂಚದಲ್ಲಿ ಎಲ್ಲೂ ನಡೆಯದಂತಹ ಶಾರ್ಕ್ ಅಟ್ಯಾಕ್ಸ್ ನಡೀತಾ ಇರುತ್ತವೆ. ಇತ್ತೀಚೆಗಷ್ಟೇ ಇಲ್ಲಿಗೆ ಬಂದು ಎಂಜಾಯ್ ಮಾಡ್ತಾ ಇರುವ ಟೂರಿಸ್ಟ್ ಗಳ ಮೇಲೆ ಕೂಡ ಈ ಶಾರ್ಕ್ ಮೀನುಗಳು ಸುಮಾರು 300 ಜನ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿವೆ ಎಂದು ರೆಕಾರ್ಡ್ ಕೂಡ ಇದೆ. ಇಷ್ಟು ಅಟ್ಯಾಕ್ಸ್ ನಡೀತಾ ಇದ್ರೂ ಕೂಡ ಇಲ್ಲಿಗೆ ಜನ ಬರೋದು ನಿಂತಿದೆಯಾ ಅಂದ್ರೆ ನಿಂತಿಲ್ಲ ಅಂತಾನೆ ಹೇಳ್ಬೋದು. ಈ ಫ್ಲೋರಿಡಾ ಟೂರಿಸ್ಟ್ ಗಳು ವಿಸಿಟ್ ಮಾಡೋಕೆ ಒಂದು ಒಳ್ಳೆ ಪ್ಲೇಸ್. ಅಂತದ್ದು ಇಂತಹ ಸುಂದರವಾದ ಬೀಚ್ ಕಂಡಾಗ ಇಲ್ಲಿಗೆ ಬರದೆ ಯಾರಿರ್ತಾರೆ ಹೇಳಿ. ಇಲ್ಲಿ ಇಷ್ಟೊಂದು ಶಾರ್ಕ್ ಅಟ್ಯಾಕ್ಸ್ ನಡೀತಾ ಇದ್ರೂ ಕೂಡ ಈ ಬೀಚ್ ಯಾವಾಗ್ಲೂ ಬ್ಯುಸಿಯಾಗಿಯೇ ಇರುತ್ತೆ. ನಂಬರ್ 6, ರನ್ನಿಂಗ್ ವಿತ್ ಬುಲ್ಸ್. ಸ್ಪೇನ್ ದೇಶದಲ್ಲಿರುವ ಪಂಪ್ಲೋನಾ ಎಂಬ ಸಿಟಿಯಲ್ಲಿ ಪ್ರತಿ ವರ್ಷ ಜುಲೈ 6 ರಿಂದ ಜುಲೈ 14ರವರೆಗೆ ಸ್ಯಾನ್ ಫೆರ್ಮಿನ್ಸ್ ಎಂಬ ಫೆಸ್ಟಿವಲ್ ಅನ್ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಅದು ಕೂಡ ಇಂತಹ ಭಯಂಕರವಾದ ಎತ್ತುಗಳಿಂದ. ಈ ಎತ್ತಿನ ಹೆಸರು ಬಂದ್ಬಿಟ್ಟು ಟೋರೋ ಬ್ರೇವೋ ಬುಲ್. ಈ ಹಬ್ಬ ಹೇಗಿರುತ್ತೆ ಅಂದ್ರೆ, ಇವರು ಈ ಸ್ಟ್ರೀಟ್ ನಲ್ಲಿ ಒಂದೇ ಸಲ ಈ ಜನರ ಮಧ್ಯದಲ್ಲಿ 10 ಎತ್ತುಗಳನ್ನ ಬಿಟ್ಬಿಡ್ತಾರೆ. ಅವು ಅವರನ್ನ ಕೊಂಬಿನಿಂದ ಗುದ್ದಿಕೊಂಡು ತುಳಿತಾ ಹೋಗ್ತಾ ಇರುತ್ತವೆ. ಸೊ ಇಂತಹ ಸಾಹಸಗಳಿಗೆ ಭಯಪಡುವವರು ಮಾತ್ರ ಈ ರೀತಿ ಹೊರಗಡೆ ನಿಂತು ಎಂಜಾಯ್ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಇದು ತುಂಬಾ ಅಪಾಯಕರವಾದ ಸಾಹಸ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಎತ್ತಿನ ತೂಕ ಬಂದ್ಬಿಟ್ಟು ಸುಮಾರು 400 ರಿಂದ 700 kgಗಳವರೆಗೆ ಇರುತ್ತೆ. ಅಷ್ಟು ತೂಕವಿರುವ ಎತ್ತುಗಳು ಮನುಷ್ಯರನ್ನ ತುಳಿತಾ ಹೋದ್ರೆ ಇನ್ನು ಅವ್ರ ಗತಿ ಅಷ್ಟೇ. ಆ ರೀತಿ ಗಾಯಗಳ ಪಾಲಾಗಿರುವವರು ಕೂಡ ಈ ಹಬ್ಬದಲ್ಲಿ ಬಹಳಷ್ಟು ಜನರಿದ್ದಾರೆ. ವಿಚಿತ್ರ ಏನು ಅಂದ್ರೆ, ಒಂದೊಂದ್ಸಲ ಸೈಡ್ ಅಲ್ಲಿ ನಿಂತು ಎಂಜಾಯ್ ಮಾಡ್ತಾ ಇರುವವರು ಕೂಡ ಈ ಎತ್ತಿನ ದಾಳಿಗೆ ಬಲಿಯಾಗ್ತಾರೆ. ಈ ಹಬ್ಬ ಇಷ್ಟು ಅಪಾಯಕರವಾಗಿದ್ರೂ ಕೂಡ ಇಲ್ಲಿನ ಜನರು ಪ್ರತಿ ವರ್ಷ ಈ ಹಬ್ಬದಲ್ಲಿ ಎಂಜಾಯ್ ಮಾಡೋಕೆ ಕಾಯ್ತಾ ಇರ್ತಾರೆ. ನಂಬರ್ 7, ಚಿಲಿಯನ್ ರಿವರ್ ಝೂ. ಎಂದಾದ್ರೂ ನಾವು ಝೂಗೆ ಹೋದಾಗ ಆ ಪಂಜರದಲ್ಲಿರುವ ಜಂತುಗಳನ್ನ ನೋಡಿ ನಾವು ತುಂಬಾ ಎಂಜಾಯ್ ಮಾಡ್ತಾ ಇರ್ತೀವಿ. ಆದ್ರೆ ನೀವು ಈಗ ನೋಡುವ ಈ ಝೂ ಮಾತ್ರ ತುಂಬಾ ಅಪೋಸಿಟ್ ಆಗಿರುತ್ತೆ. ಅಂದ್ರೆ ಮನುಷ್ಯರು ಪಂಜರದಲ್ಲಿ ಇರ್ತಾರೆ, ಜಂತುಗಳನ್ನ ಫ್ರೀ ಆಗಿ ಹೊರಗಡೆ ಬಿಟ್ಟಿರ್ತಾರೆ. ಇದು ಸೌತ್ ಅಮೆರಿಕಾದಲ್ಲಿರುವ ಚಿಲಿ ಎಂಬ ದೇಶದಲ್ಲಿದೆ. ಸೊ ಈ ಝೂ ಕಾನ್ಸೆಪ್ಟ್ ಎಂಬುದು ರಿವರ್ಸ್ ಆಗಿರೋದ್ರಿಂದ ಇದಕ್ಕೆ ಚಿಲಿಯನ್ ರಿವರ್ ಝೂ ಎಂಬ ಹೆಸರನ್ನ ಇಟ್ಟಿದ್ದಾರೆ. ಸೊ ಮೊದಲು ಟೂರಿಸ್ಟ್ ಗಳನ್ನ ಈ ರೀತಿ ಸೆಕ್ಯೂರ್ ಆಗಿರುವ ಒಂದು ವ್ಯಾನ್ ನಲ್ಲಿ ತಗೊಂಡು ಹೋಗ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಇದೊಂದು ಸಫಾರಿ ಝೂ. ಈ ಕೇಜ್ ಒಳಗಡೆ ನಿಂತು ಆ ಪ್ರಾಣಿಗಳನ್ನ ನಾವು ತುಂಬಾ ಹತ್ತಿರದಿಂದ ನೋಡಿ ಎಂಜಾಯ್ ಮಾಡಬಹುದು. ನಿಜವಾಗ್ಲೂ ಇದೊಂದು ಗ್ರೇಟ್ ಥ್ರಿಲ್ಲಿಂಗ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಇಷ್ಟು ಭಯಂಕರವಾಗಿರುವ ಕ್ರೂರ ಮೃಗಗಳನ್ನು ಕೂಡ ಈ ರೀತಿ ಹತ್ತಿರದಿಂದ ನೋಡುವುದು ಎಂಬುದು ಊಹಿಸಿಕೊಂಡ್ರೇನೆ ಆ ಫೀಲಿಂಗ್ ಬೇರೆ ಇರುತ್ತೆ. ಅದೇ ರೀತಿ ಇಲ್ಲಿ ಸಾಧು ಜಂತುಗಳನ್ನು ಕೂಡ ನೋಡೋಕೆ ಇನ್ನೊಂದು ಬೇರೆ ಪ್ಲೇಸ್ ಇರುತ್ತೆ. ಸೊ ಇವುಗಳನ್ನ ನೋಡೋಕೆ ನಾವು ಪಂಜರದಲ್ಲಿ ಇರಬೇಕಾಗಿಲ್ಲ. ಈ ರೀತಿ ಓಪನ್ ಆಗಿರುವ ವೆಹಿಕಲ್ಸ್ ಗಳಿಂದಲೇ ನಾವು ಅವುಗಳನ್ನ ಹತ್ತಿರದಿಂದ ನೋಡಬಹುದು. ಇನ್ನು ಈ ಝೂ ನಲ್ಲಿ ಚಿಕ್ಕ ಮಕ್ಕಳು
ಎಂಜಾಯ್ ಮಾಡೋಕೆ ಡೈನೋಸರ್ಸ್ ಗಳಂತಹ ರೋಬೋಗಳು ಕೂಡ ಇಲ್ಲಿ ಇರುತ್ತವೆ. ಇವು ಈ ರೀತಿ ಮೂವ್ ಆಗ್ತಾ ಕಿರುಚ್ತಾ ಇದ್ರೆ ಚಿಕ್ಕ ಮಕ್ಕಳು ಅವುಗಳನ್ನ ನೋಡಿ ತುಂಬಾ ಎಂಜಾಯ್ ಮಾಡ್ತಾ ಇರ್ತಾರೆ. ಇದು ಇಷ್ಟು ಚೆನ್ನಾಗಿದೆ ಅಲ್ವಾ, ಇದರಲ್ಲೇನಿದೆ ಅಪಾಯ ಅಂತ ನಿಮ್ಗೆ ಡೌಟ್ ಬರ್ಬೋದು. ನಿಜ ಹೇಳ್ಬೇಕು ಅಂದ್ರೆ ಆ ಭಯ ಇಂತಹ ಸಾಧು ಜಂತುಗಳಲ್ಲಿ ಅಥವಾ ಈ ಡೈನೋಸರ್ ಗಳ ಹತ್ರ ಇಲ್ಲ. ಈ ಭಯಂಕರವಾದ ಕ್ರೂರ ಮೃಗಗಳ ಹತ್ರ ಹೋದಾಗ ಮಾತ್ರ ಉಂಟಾಗುತ್ತೆ. ಮನುಷ್ಯರನ್ನ ಈ ರೀತಿ ಪಂಜರದಲ್ಲಿಟ್ಟು ಕರ್ಕೊಂಡು ಬಂದ್ರೂ ಕೂಡ ಆ ಬಲವಾದ ಕ್ರೂರ ಮೃಗಗಳು ಅವುಗಳ ಬಲವಾದ ಉಗುರುಗಳಿಂದ ಒಂದೊಂದ್ಸಲ ಆ ಪಂಜರವನ್ನ ಮುರಿದಿರುವ ಘಟನೆಗಳು ಕೂಡ ಬಹಳಷ್ಟಿವೆ. ಅದಕ್ಕಾಗಿಯೇ ಈ ಕ್ರೂರ ಮೃಗಗಳ ಹತ್ರ ಬರುವ ಟೂರಿಸ್ಟ್ಗಳು ಇವು ಹೇಗೆ ದಾಳಿ ಮಾಡಬಹುದು ಅಂತ ಗೊತ್ತಾಗದೆ ಭಯದಿಂದಲೇ ಎಂಜಾಯ್ ಮಾಡ್ತಾ ಇರ್ತಾರೆ. ನಂಬರ್ 8 ಕೇಪ್ ಟ್ರಿಬ್ಯುಲೇಷನ್ ಬೀಚ್. ಇದು ಆಸ್ಟ್ರೇಲಿಯಾ ದೇಶದಲ್ಲಿದೆ. ಹಾಗೆಯೇ ಇದು ತುಂಬಾ ಸುಂದರವಾದ ಬೀಚ್ ಕೂಡ ಹೌದು. ಆದ್ರೆ ಇದಕ್ಕೆ ಹಾರಿಬಲ್ ಬೀಚ್ ಎಂಬ ಹೆಸರು ಕೂಡ ಬಂದಿದೆ. ಯಾಕೆಂದ್ರೆ ಇಲ್ಲಿಗೆ ಎಂಜಾಯ್ ಮಾಡೋಕೆ ಬಂದವರು ಮತ್ತೆ ಅವರು ಹಿಂತಿರುಗಿ ಹೋಗ್ತಾರೆ ಎಂಬ ನಂಬಿಕೆ ಕೂಡ ತುಂಬಾ ಕಡಿಮೆ ಇರುತ್ತೆ. ಈ ಬೀಚ್ ನಲ್ಲಿ ಮನುಷ್ಯರನ್ನ ಸಾಯಿಸೋಕೆ ಕಣ್ಣಿಗೆ ಕಾಣಿಸದಂತಹ ಜೀವಿಗಳು ಇಲ್ಲಿ ಬಹಳಷ್ಟಿವೆ. ಅದರಲ್ಲಿ ಈ ಬಾಕ್ಸ್ ಜೆಲ್ಲಿ ಫಿಶ್ ಕೂಡ ಒಂದು. ಇದು ಮನುಷ್ಯರನ್ನ ಅಷ್ಟೇ ಅಲ್ಲ, ಶಾರ್ಕ್ ಮೀನುಗಳನ್ನು ಕೂಡ ತುಂಬಾ ಈಸಿಯಾಗಿ ಸಾಯಿಸಬಲ್ಲದು. ಈ ಬಾಕ್ಸ್ ಜೆಲ್ಲಿ ಫಿಶ್ ಎಂಬುದು ಅಷ್ಟು ವಿಷಪೂರಿತವಾಗಿರುತ್ತೆ. ಇನ್ನೊಂದು ವಿಚಿತ್ರ ಅಂದ್ರೆ ಈ ನೀರಿನಲ್ಲಿ ಅವು ಎಲ್ಲಿವೆ ಎಂಬುದನ್ನ ತಿಳಿದುಕೊಳ್ಳುವುದು ಕೂಡ ತುಂಬಾ ಕಷ್ಟವಾಗುತ್ತೆ. ಯಾಕೆಂದ್ರೆ ಅವುಗಳ ದೇಹ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇದೆಲ್ಲ ಬಿಟ್ಟು ಆ ಬೀಚ್ ನ ಹೊರಗಡೆ ಕುಳಿತು ರಿಲ್ಯಾಕ್ಸ್ಡ್ ಆಗಿ ಎಂಜಾಯ್ ಮಾಡೋಣ ಅಂತ ಅಂದುಕೊಂಡ್ರೆ ಯಾವಾಗ ಮನುಷ್ಯರು ಸಿಗ್ತಾರೆ ಎಂಬಂತೆ ಈ ಮೊಸಳೆಗಳು ಯಾವಾಗ್ಲೂ ಕಾದು ಕುಳಿತಿರುತ್ತವೆ. ಸೊ ಇದೆಲ್ಲ ಬಿಟ್ಟು ಈ ಕಾಡಿನಲ್ಲಿ ಸಫಾರಿ ಮಾಡ್ತಾ ಎಂಜಾಯ್ ಮಾಡೋಣ ಅನ್ಕೊಂಡ್ರೆ ಇಲ್ಲಿ ಕೂಡ ಯಾವ ಮರ ಹೇಗಿರುತ್ತೋ ಎಂಬುದು ಯಾರಿಗೂ ಗೊತ್ತಿಲ್ಲ. ಈ ಜಾಗದಲ್ಲಿ ಇಚ್ಚಿಂಗ್ ಟ್ರೀಸ್ ಎಂಬುವು ಜಾಸ್ತಿ ಆಗಿರುತ್ತವೆ. ಅಕಸ್ಮಾತ್ ಅವುಗಳನ್ನ ಟಚ್ ಮಾಡಿದ್ವಿ ಅಂದ್ರೆ ಅಲ್ಲಿಂದ ಹೊರಗಡೆ ಬರುವವರೆಗೆ ಮೈಯೆಲ್ಲ ತುರಿಕೆ ಬರ್ತಾನೆ ಇರುತ್ತೆ. ಟೋಟಲ್ ಆಗಿ ಈ ಬೀಚ್ ಎಂಬುದು ಇಷ್ಟು ಭಯಂಕರವಾದ ಎಫೆಕ್ಟ್ಸ್ ಗಳಿಂದ ನಮಗೆ ಇಷ್ಟು ಸುಂದರವಾಗಿ ಕಾಣಿಸುತ್ತೆ. ನಂಬರ್ 9 ಪರ್ಸ್ಪೆಕ್ಸ್ ಕೇಜ್. ಇದಕ್ಕೂ ಮುಂಚೆ ನಾವು ನೋಡಿರುವ ಪಂಜರದಲ್ಲಿ 10 ರಿಂದ 20 ಜನ ಈ ಪ್ರಾಣಿಗಳನ್ನ ಹತ್ತಿರದಿಂದ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ರು. ಅಂದ್ರೆ ಅಷ್ಟೊಂದು ಜನ ಪಕ್ಕದಲ್ಲಿದ್ದಾಗ ಈ ಕ್ರೂರ ಮೃಗಗಳು ಎಷ್ಟು ಹತ್ರ ಬಂದ್ರು ಕೂಡ ಅವರಿಗೆ ಅಷ್ಟೊಂದು ಭಯ ಉಂಟಾಗಲ್ಲ. ಆದ್ರೆ ಈ ಪಂಜರದಲ್ಲಿ ಮಾತ್ರ ಕೇವಲ ಒಬ್ಬರು ಅಥವಾ ಇಬ್ಬರು ಮಾತ್ರವೇ ಇರ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಆ ಪಂಜರದಲ್ಲಿ ನಾವು ಸೇಫ್ ಆಗಿದ್ರು ಕೂಡ ಆ ಪ್ರಾಣಿಗಳು ಇಷ್ಟು ಹತ್ರ ಬಂದ ತಕ್ಷಣ ನಮಗೆ ಖಂಡಿತ ಭಯ ಉಂಟಾಗುತ್ತೆ. ಸೌತ್ ಆಫ್ರಿಕಾದಲ್ಲಿರುವ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಜಿಜಿ ಕನ್ಸರ್ವೇಷನ್ ಎಂಬ ಸಂಸ್ಥೆ ಗಾಯಗಳ ಪಾಲಾಗಿರುವ ಕ್ರೂರ ಮೃಗಗಳನ್ನ ಅದೇ ರೀತಿ ಕಳೆದು ಹೋದ ಚಿಕ್ಕ ಚಿಕ್ಕ ಮರಿಗಳನ್ನ ತಂದು ಈ ಸಂಸ್ಥೆಯ ಅವುಗಳನ್ನ ಕಾಪಾಡುತ್ತೆ. ಅಷ್ಟೇ ಅಲ್ಲದೆ ಇನ್ನೂ ಸ್ವಲ್ಪ ಹೊಸದಾಗಿ ಯೋಚನೆ ಮಾಡಿ ಇಂತಹ ಬಲವಾದ ಸ್ಪೆಷಲ್ ಕೇಜ್ ಗಳನ್ನ ತಯಾರಿಸಿ ಇಲ್ಲಿಗೆ ಟೂರಿಸ್ಟ್ ಗಳು ಬಂದು ಎಂಜಾಯ್ ಮಾಡುವ ಹಾಗೆ ಒಂದು ಐಡಿಯಾ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ಐಡಿಯಾ ಟೂರಿಸ್ಟ್ ಗಳಿಗೆ ಅಷ್ಟೇ ಅಲ್ಲ, ಫೋಟೋಗ್ರಾಫರ್ಸ್ ಗಳಿಗೂ ಕೂಡ ತುಂಬಾ ಪ್ಲಸ್ ಪಾಯಿಂಟ್ ಆಗಿದೆ. ಇಲ್ಲಿಗೆ ಬರುವ ಫೋಟೋಗ್ರಾಫರ್ಸ್ ಅವುಗಳನ್ನ ತುಂಬಾ ಹತ್ತಿರದಿಂದ ನೋಡ್ತಾ ಫೋಟೋಸ್ ಅಂಡ್ ವಿಡಿಯೋಸ್ ಗಳನ್ನು ಕೂಡ ರೆಕಾರ್ಡ್ ಮಾಡ್ತಾ ಇರ್ತಾರೆ. ಇನ್ನು ಟೂರಿಸ್ಟ್ ಗಳು ಕೂಡ ಸಿಂಗಲ್ ಆಗಿ ಬಂದು ಈ ಕ್ರೂರ ಮೃಗಗಳ ಮಧ್ಯೆ ಕುಳಿತು ಆ ಥ್ರಿಲ್ಲಿಂಗ್ ಅನ್ನ ಇನ್ನೂ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇರ್ತಾರೆ. ಇನ್ನು ಫೈನಲ್ ಆಗಿ ನಂಬರ್ 10 ಕ್ಯಾಮಿನಿಟೋ ಡೆಲ್ ರೇ. ಇದು ಸ್ಪೇನ್ ದೇಶದಲ್ಲಿರುವ ಮಲಾಗಾ ಎಂಬಲ್ಲಿದೆ. ಅದೇ ರೀತಿ ಇದು ಅತ್ಯಂತ ಅಪಾಯಕರವಾದ ಪ್ರದೇಶ ಎಂದು ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದಕ್ಕೆ 100 ವರ್ಷಗಳ ಚರಿತ್ರೆ ಕೂಡ ಇದೆ. ಇಲ್ಲಿ ವಿಚಿತ್ರ ಏನು ಅಂದ್ರೆ ಈ ಬ್ರಿಡ್ಜ್ ಅನ್ನ ಕಳ್ಳರು ಮತ್ತು ಸಮುದ್ರದ ಕಳ್ಳರು ಕಟ್ಟಿದ್ದಾರೆ. ಅಷ್ಟೇ ಅಲ್ಲದೆ 2 ಹೈಡ್ರಾಲಿಕ್ ಪವರ್ ಸ್ಟೇಷನ್ ಕೂಡ ಇದಕ್ಕೆ ಕನೆಕ್ಟ್ ಆಗಿವೆ. ಇನ್ನು ಇಲ್ಲಿನ ಗವರ್ಮೆಂಟ್ ಈ ಬ್ರಿಡ್ಜ್ ಅನ್ನ ಯಾವಾಗ್ಲೂ ಅಬ್ಸರ್ವ್ ಮಾಡ್ತಾ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ತಕ್ಷಣ ಅದನ್ನ ರಿಪೇರಿ ಮಾಡಿಸುತ್ತೆ. ಯಾಕೆಂದ್ರೆ ಈ ಜಾಗ ಈ ರೀತಿ ಥ್ರಿಲ್ಲಿಂಗ್ ಅನ್ನ ಉಂಟು ಮಾಡೋದ್ರಿಂದ ಪ್ರತಿದಿನ ಇದರ ಮೇಲೆ ಎಂಜಾಯ್ ಮಾಡೋಕೆ ಸಾವಿರಾರು ಸಂಖ್ಯೆಯಲ್ಲಿ ಟೂರಿಸ್ಟ್ ಗಳು ಇಲ್ಲಿಗೆ ಬರ್ತಾ ಇರ್ತಾರೆ. ಸೊ ಎಷ್ಟೇ ಸೇಫ್ಟಿ ತಗೊಂಡ್ರು ಕೂಡ ಇದು ತುಂಬಾ ಅಪಾಯಕರವಾದ ವಾಕಿಂಗ್ ವೇ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಆ ಬ್ರಿಡ್ಜ್ ಕೆಳಗಡೆ ಕೇವಲ ಐರನ್ ರಾಡ್ಸ್ ಮಾತ್ರವೇ ಸಪೋರ್ಟ್ ಆಗಿವೆ. ಸೊ ಯಾವ್ದಾದ್ರು ಒಂದು ರಾಡ್ ವೀಕ್ ಆಗಿ ಬ್ಯಾಲೆನ್ಸ್ ಮಿಸ್ ಆದ್ರೆ ಅವರು ತಕ್ಷಣ 330 ಅಡಿಗಳಷ್ಟು ಆಳದಲ್ಲಿ ಬಿದ್ದು ಬಿಡ್ತಾರೆ. ಈ ಬ್ರಿಡ್ಜ್ ಎಂಬುದು ಅಷ್ಟು ಎತ್ತರದಲ್ಲಿದೆ. ಪ್ರಪಂಚದಲ್ಲಿರುವ ಅತ್ಯಂತ ಅಪಾಯಕರವಾದ ಜಾಗಗಳಲ್ಲಿ ಇದು ಕೂಡ ಒಂದು ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಎಲ್ಲಾ 10 ಭಯಂಕರವಾದ ಜಾಗಗಳಲ್ಲಿ ನಿಮಗೆ ಯಾವುದು ತುಂಬಾ ಭಯಂಕರವಾಗಿ ಥ್ರಿಲ್ಲಿಂಗ್ ಅನ್ನ ಉಂಟು ಮಾಡುತ್ತೆ ಅಂತ ಅನ್ಸಿದೆಯೋ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.